ಹಾಯ್ ನಮಸ್ಕಾರ ಎಲ್ಲರಿಗೂ. ಇದು ಮಂತ್ರಾಲಯದ ಪಾರ್ಟ್ 2 ವ್ಲಾಗ್ ಆಗಿರುತ್ತೆ. ಪಾರ್ಟ್ 1 ವ್ಲಾಗ್ ಅಪ್ಲೋಡ್ ಮಾಡಿದ್ದೀನಿ. ಇನ್ನೂ ಯಾರೆಲ್ಲ ವಿಡಿಯೋ ನೋಡಿಲ್ಲ ಹೋಗ್ಬಿಟ್ಟು ಚೆಕ್ ಮಾಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ಮಂತ್ರಾಲಯದಿಂದ 2 ಕಿಲೋಮೀಟರ್ ದೂರದಲ್ಲಿ ಶ್ರೀ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಇವಾಗ ನಾವು ಅಲ್ಲಿಗೆ ಬಂದಿದ್ದೀವಿ. ಈ ಆಂಜನೇಯನ ವಿಗ್ರಹ 33 ಅಡಿ ಎತ್ತರವನ್ನು ಹೊಂದಿದೆ. ಈ ವಿಗ್ರಹವನ್ನು ಬಿಡದಿ ಅಂದರೆ ಬೆಂಗಳೂರು ಬಿಡದಿಯಲ್ಲಿ ಕೆತ್ತನೆ ಮಾಡಲಾಗಿದೆ ಅಂತ ಹೇಳಿದರು. ಈ ವಿಗ್ರಹವನ್ನು ಅವರು ಕೆತ್ತನೆ ಮಾಡಲು ಸುಮಾರು 18 ತಿಂಗಳನ್ನು ತೆಗೆದುಕೊಂಡಿದ್ದಾರೆ. 18 ತಿಂಗಳು ಅಂತ ಅಂದರೆ 1 ವರ್ಷ 6 ತಿಂಗಳ ಕಾಲ ಇದನ್ನು ಕೆತ್ತನೆ ಮಾಡಿದ್ದಾರೆ. ಕೆತ್ತನೆ ಮಾಡಿ ಆದಮೇಲೆ ಬಿಡದಿಯಿಂದ ಮಂತ್ರಾಲಯದ ಕಾರ್ನೂಲ್ ಜಿಲ್ಲೆ ಆಂಧ್ರ ಪ್ರದೇಶದವರೆಗೆ ಅದನ್ನು ತಗೊಬಂದ್ಬಿಟ್ಟು ನಿರ್ಮಿಸಿದ್ದಾರೆ. ಅದೇ ಅಭಯ ಆಂಜನೇಯ ಸ್ವಾಮಿ. ಈ ಆಂಜನೇಯ ದೇವಸ್ಥಾನದಲ್ಲಿ ರಾಮನವಮಿ ಮತ್ತು ಹನುಮ ಜಯಂತಿ ಈ 2 ಹಬ್ಬಗಳನ್ನು ಇಲ್ಲಿ ತುಂಬ ಅದ್ಧೂರಿಯಾಗಿ ಆಚರಿಸ್ತಾರಂತೆ. ಇಲ್ಲಿ ಕಾಣ್ತಾ ಇದೆಯಲ್ಲ, ಅದು ರಾಮನ ವಿಗ್ರಹ. ಅಲ್ಲಿಂದ ನಾವು ಏಕಶಿಲಾ ಬೃಂದಾವನ ಬಿಚ್ಚಲೆಗೆ ಬಂದ್ವಿ. ಈ ಏಕಶಿಲಾ ಬೃಂದಾವನದ ಹಿನ್ನೆಲೆ ಏನು ಅಂತ ಅಂದರೆ, ರಾಯರು ಮಂತ್ರಾಲಯದಲ್ಲಿ ಬೃಂದಾವನಸ್ಥವಾಗುವ ಮೊದಲು ಈ ಜಾಗದಲ್ಲಿ 13 ವರ್ಷಗಳ ಕಾಲ ಅವರ ಜೀವನ ಕಳೆದಿದ್ದಾರಂತೆ. ಮಂತ್ರಾಲಯದಿಂದ ಈ ದೇವಸ್ಥಾನಕ್ಕೆ 20 ಕಿಲೋಮೀಟರ್ ಆಗುತ್ತೆ. ಇಲ್ಲಿ ರಾಘವೇಂದ್ರ ಸ್ವಾಮಿಗಳ ಪರಮಭಕ್ತರಾದ ಅಪ್ಪಣ್ಣಾಚಾರ್ಯರು ನಡೆಸುತ್ತಿದ್ದಂತಹ ಗುರುಕುಲ ಜಾಗ ಇದು. ಅಂದರೆ ಮಕ್ಕಳಿಗೆ ಇಲ್ಲೇ ವಿದ್ಯಾಭ್ಯಾಸ ಹೇಳ್ಕೊಡ್ತಿದ್ರಂತೆ. ವಿದ್ಯಾಭ್ಯಾಸ ಹೇಳ್ಕೊಟ್ಟ ನಂತರ ಅವರಿಗೆ ಭಿಕ್ಷಾಟನೆಗೆ ಕಳಿಸ್ತಿದ್ರಂತೆ. ಯಾಕೆ ಅಂತ ಅಂದರೆ, ನಾವು ಓದಿದ್ದೀವಿ ಅನ್ನೋ ಅಹಂ ಮತ್ತು ಅವರಿಗೆ ಯಾವುದೇ ರೀತಿ ಈ ಭೇದ ಭಾವ ಇರಬಾರ್ದು ಅಂತ ಭಿಕ್ಷಾಟನೆಗೆ ಕಳಿಸ್ತಿದ್ರಂತೆ. ಅಲ್ಲಿಂದ ತಂದಂತಹ ಅಕ್ಕಿಗಳನ್ನು ಈ ದೇವಸ್ಥಾನ ಪಕ್ಕದಲ್ಲಿ ತುಂಗಭದ್ರಾ ನದಿ ಇದೆ. ಆ ತುಂಗಭದ್ರಾ ನದಿಯಲ್ಲಿ ಅಕ್ಕಿಗಳನ್ನ ತೊಳ್ಕೊಂಬಂದ್ಬಿಟ್ಟು ಮರಕ್ಕೆ ಕಟ್ತಾ ಇದ್ರಂತೆ. ಬಟ್ಟೆಯಲ್ಲಿ ಕಟ್ಟಾದಮೇಲೆ ಇವರು ಅಪ್ಪಣ್ಣಾಚಾರ್ಯರು ಏನು ಮಾಡ್ತಿದ್ರಂತೆ, ತೀರ್ಥ ಪ್ರೋಕ್ಷಣೆ ಮಾಡ್ತಿದ್ರಂತೆ. ಆ ತೀರ್ಥ ಪ್ರೋಕ್ಷಣೆ ಮಾಡಿದ ತಕ್ಷಣ ಅಲ್ಲಿನ ಅಕ್ಕಿ ಅನ್ನ ಆಗ್ತಿತ್ತು ಅಂತ ಹೇಳಿದ್ರು. ಇಲ್ಲಿ ಅಪ್ಪಣ್ಣಾಚಾರ್ಯರ ನಿಷ್ಠೆ, ಭಕ್ತಿ ಮತ್ತು ಸೇವೆಗಳಿಗೆ ತುಂಬ ಹೆಸರು ಮಾಡಿದವರು. ಈ ವಿಷಯ ರಾಘವೇಂದ್ರ ಸ್ವಾಮಿಗಳಿಗೆ ತಿಳಿದು ಇಲ್ಲಿಗೆ ಬರುತ್ತಾರೆ. ಇಲ್ಲಿಗೆ ಬಂದು ಅವರು ಜೀವನವನ್ನು ಕಳೆಯಲು ಸ್ಟಾರ್ಟ್ ಮಾಡ್ತಾರೆ. ಅಪ್ಪಣ್ಣಾಚಾರ್ಯರು ಯಾರು ಅಂತಂದರೆ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಈ ಸ್ತೋತ್ರವನ್ನು ಬರೆದವರೇ ಅಪ್ಪಣ್ಣಾಚಾರ್ಯರು. ಮಂತ್ರಾಲಯದಲ್ಲಿ ರಾಯರ ದರ್ಶನ ಹೇಗೋ ಹಾಗೆಯೇ ಬಿಚ್ಚಲೆಯಲ್ಲಿ ಶ್ರೀ ಅಪ್ಪಣ್ಣಾಚಾರ್ಯರ ದರ್ಶನವು ತುಂಬ ಶ್ರೇಷ್ಠ ಅಂತೆ. ಮಂತ್ರಾಲಯಕ್ಕೆ ಹೋದವರು ಬಂದು ಇಲ್ಲಿ ವಿಸಿಟ್ ಮಾಡೋಗಿ. ತುಂಬ ಚೆನ್ನಾಗಿದೆ ದೇವಸ್ಥಾನ, ನಿಮಗೂ ಇಷ್ಟ ಆಗುತ್ತೆ. ಇಲ್ಲಿಂದ ನಾವು ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋದ್ವಿ. ಇದು ರಾಯಚೂರು ಜಿಲ್ಲೆಗೆ ಸೇರಿದೆ. ರಾಘವೇಂದ್ರ ಸ್ವಾಮಿಗಳ ತಪಸ್ಸು ಮಾಡಿದಂತಹ ಸ್ಥಳ ಇದು. ಇಲ್ಲಿ ಆಂಜನೇಯ ಸ್ವಾಮಿ ಪಾದ ಮೂಡಿದೆ, ಅದನ್ನು ನಾವು ನೋಡಿದ್ವಿ. 16ನೇ ಶತಮಾನದಲ್ಲಿ ಈ ಗುಹೆಯಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳು 12 ವರ್ಷಗಳ ಕಾಲ ತಪಸ್ಸನ್ನು ಮಾಡುತ್ತಾರೆ. ಅವರ ತಪಸ್ಸಿಗೆ ಮೆಚ್ಚಿ ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿ ಅವರಿಗೆ ದರ್ಶನವನ್ನು ಕೊಡುತ್ತಾರೆ ಅಂತ ಹೇಳಿದ್ರು. ಈ ದೇವಸ್ಥಾನದಲ್ಲಿ ಚೂರು ವೀಡಿಯೋಸಿಗೆ ಅಲೋ ಇರಲಿಲ್ಲ, ಅದಕ್ಕೆ ವಿಡಿಯೋ ಮಾಡಲಿಲ್ಲ. ವಿಡಿಯೋ ಮಾಡೋಣ ಅಂತ ಟ್ರೈ ಮಾಡಿದ್ರೆ ಅವರು ಕ್ಯಾಮ್ರಾ ಇಳಿಸಿ ಅಂತಂದ್ರು, ಅದಕ್ಕೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇಲ್ಲಿ ನೆಕ್ಸ್ಟ್ ನಾವು ರಾಯಚೂರು ಬಸ್ ಸ್ಟ್ಯಾಂಡಿಗೆ ಹೋದ್ವಿ. ಬಸ್ ಸ್ಟ್ಯಾಂಡಿಗೆ ಹೋದ್ಮೇಲೆ ನಾವು ಅದೇ ಬಸ್ಸಲ್ಲೇ ವಾಪಸ್ ಬಂದ್ವಿ. ರಿಸರ್ವೇಷನ್ ಆಗಿತ್ತು, ಸೊ ಹಾಗಾಗಿ ಅದೇ ಬಸ್ಸಲ್ಲಿ ವಾಪಸ್ ಬಂದ್ವಿ.
ಯಾರ್ಯಾರು ಮಂತ್ರಾಲಯಕ್ಕೆ ಹೋಗಿಲ್ಲ ಹೋಗಿ ಬನ್ನಿ, ತುಂಬ ಚೆನ್ನಾಗಿದೆ ದೇವಸ್ಥಾನ, ನಿಮಗೂ ಇಷ್ಟ ಆಗುತ್ತೆ. ರಾಯರ ದರ್ಶನ ಮಾಡಿಕೊಂಡು ಆರಾಮಾಗಿ ಬರ್ಬೋದು. ಸಂಜೆ 6:30 ಅಷ್ಟೊತ್ತಿಗೆ ಬಸ್ ಹತ್ತಿದ್ವಿ. ರಾತ್ರಿ 11:30ಗೆ ಊಟಕ್ಕೆ ನಿಲ್ಲಿಸಿದ್ರು. ಊಟ ಮಾಡಿಕೊಂಡು ಮತ್ತೆ ಹತ್ತಿದ್ವಿ. ನಮ್ಮ ಅಕ್ಕವರೆಲ್ಲ ನ್ಯಾಮ್ತಿಗೆ ಹೋಗಬೇಕಾಗಿತ್ತು. ಸೊ ಹಾಗಾಗಿ ಅವರು ಹೊನ್ನಳ್ಳಿಯಲ್ಲೇ ಇಳ್ಕೊಂಡ್ರು, ಅಲ್ಲಿಂದ ಹತ್ರ ಆಗುತ್ತೆ ಅಂತ. ನಾನು ಮತ್ತು ನಮ್ಮ ಅಕ್ಕನ ಮಗ ಶಿವಮೊಗ್ಗಕ್ಕೆ ಬಂದ್ವಿ. ಶಿವಮೊಗ್ಗಕ್ಕೆ ಬಂದು ರೀಚ್ ಆಗಿದ್ದು ನಾವು 4:15ಗೆ. ಇಲ್ಲಿಂದ ನಮ್ಮ ಅಣ್ಣ ಕರ್ಕೊಂಡು ಹೋದ. ಇವತ್ತಿನ ವಿಡಿಯೋ ಇಷ್ಟೇ. ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.